ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಾವು ಟಾಕ್ಸಿಕ್ ಫಿಲಮ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಬಾಸ್ ಫಿಲಮ್ಗೆ 4 ವರ್ಷ ಆದಮೇಲೆ. ಸೊ ಅದೇ ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ತುಂಬ ರಿವ್ಯೂ ಕೇಳಿದೆ, ಬಟ್ ಆದರೂ ನಾವು ಹೋಗಿ ಓನಾಗಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡೋದು ಬೇರೆ ಲೆವೆಲ್. ಸೊ ಬಾಸ್ ಫಿಲಮ್ ಅಂದರೆ 100% ಹೋಗ್ತೀವಿ. ಸೊ ಇವಾಗ ಯಾರ್ಯಾರು ಅಂದರೆ ಆಫೀಸಿಂದ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮ ಆಫೀಸ್ ಟೀಮ್ ಎಲ್ಲ ಒಂದು 5:05ಕ್ಕೆ ಶೋ ಇರೋದು. 4 ಗಂಟೆ ಕರೆಕ್ಟಾಗಿ ಟೈಮ್. 4 ಗಂಟೆಗೆ ಇನ್ನು 1 ಅವರ್ ಇದೆ. ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಂತ ಬೇಗ ಹೋಗೋಣ ಅಂತ ಇಲ್ಲೇ ಪಕ್ಕದಲ್ಲೇ ಫೆಲಿಸಿಟಿ ಮಾಲ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿದೆ ಫಿಲಮು ಅಂತ. ಪಕ್ಕ ಚೆನ್ನಾಗೇ ಇರುತ್ತೆ. ನೋಡೋಣ ಎಲ್ಲ ನಮ್ಮ ಬಾಸ್ ಫಿಲಮು ಪಕ್ಕ ಚೆನ್ನಾಗೇ ಇರುತ್ತೆ. ಅಷ್ಟೇ ಬ್ಲಾಗ್ ಮಾಡ್ತೀನಿ. ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ 4 ಗಂಟೆಗೆ ಎದ್ದಿದ್ದು ನಾನು ಇವತ್ತು. 4 ಗಂಟೆಗೆ ಎದ್ದು ಶೂಟ್ ಇತ್ತು. ಶೂಟ್ ಮುಗಿಸ್ಕೊಂಡು ಆಫೀಸಿಗೆ ಬಂದಿದ್ದೀನಿ. ಆಫೀಸ್ ಬಂದು ಇವಾಗ ಡೇಟಾ ಶೂಟ್ ಮಾಡಿರೋ ಡೇಟಾ ಎಲ್ಲ ಕಾಪಿ ಹಾಕಿ ಇವಾಗ ಅದೇ ಸ್ವಲ್ಪ ಹೊತ್ತು ಮಲಗಿದ್ದೆ. ಕಣ್ಣೆಲ್ಲ ಉರಿ ಯಾಕೆಂದು ಮಲಗಿದ್ದೆ. ಇವಾಗ ಫೋನ್ ಬಂತು ಎಲ್ಲರೂ ಓಡೋಣ ಅಂತ. ಸೊ ಲೆಟ್ಸ್ ಗೋ ಟು ಟಾಕ್ಸಿಕ್. ಸಕ್ಕದಾಗಿದೆಯಂತೆ. ತುಂಬ ಜನ ಸಕ್ಕದಾಗಿದೆ ಅಂತ ಕಮೆಂಟ್ ಹಾಕ್ತವ್ರೆ, ತುಂಬ ಜನ ಚೆನ್ನಾಗಿಲ್ಲ ಅಂತ ಹಾಕ್ತವ್ರೆ. ಆದ್ರೇನು ಮಸ್ತಾಗಿರುತ್ತೆ ನಮ್ಮ ಬಾಸ್ ಫಿಲಮು. ಅದೇ ಒಳ್ಳೆ ರೆಸ್ಪಾನ್ಸ್ ಇದೆ ಫಿಲಮ್ಗೆ. ಸ್ಪಾಯ್ಲರ್ ಮಾಡೋದು ಬೇಡ ಅಂತ ಅಷ್ಟೇ. ನಾವು ಹೋಗ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡೋಣ ಹೆಂಗಿತ್ತು ಫಿಲಮ್ ಅಂತ. ಸೊ ನಾನು ಈ ಫಿಲಮ್ಗೆ ಹೋಗೋದು ಪ್ಲಸ್ ರಿವ್ಯೂ ಮಾಡ್ತೀನಿ. ಫಿಲಮ್ ಆದಮೇಲೆ ರಿವ್ಯೂ ಮಾಡ್ತೀನಿ ಹೆಂಗಿದೆ ಫಿಲಮು ಅಂತ. ಈ ಬ್ಲಾಗು ಫಸ್ಟ್ ಡೇ 3ನೇ ಶೋನೋ 4ನೇ ಶೋನೋ ಸಮಥಿಂಗ್ ನಾವು ಹೋಗ್ತಾ ಇರೋದು. ಸಿಗೋಣ ಆನ್ ದ ವೇ. ಅಷ್ಟೇ ಫುಲ್ ಟ್ರೋಲರ್ ಗೊತ್ತಲ್ಲ ನಮ್ಮ ಬಾಸ್ ಫಿಲಮ್. ವಿಷ್ಣು ಅವರೇ ಎಷ್ಟು ಎಕ್ಸೈಟ್ ಆಗಿದ್ದೀರಾ? 3:15 ಎಷ್ಟು ಎಕ್ಸೈಟ್ ಆಗಿದ್ದೀರಾ ವಿಷ್ಣು? ಅಲ್ಲಿ ನೋಡಿದೆ ನನ್ನ ರಿವ್ಯೂಗಳು. ಅಲ್ಲ ಅದೆಲ್ಲ ಇಲ್ಲ, ಫುಲ್ಲು ನಮ್ದೇ ಅವ. ಅದೇ ಕಿಶನ್ ಟಾಕ್ಸಿಕ್ ಫಿಲಮ್ಗೆ ಹೋಗ್ತಾ ಇದ್ದೀರಂತ ಟಿಕೆಟ್ ಕಟಿಂಗ್ ಮಾಡ್ಸವನೆ. ಟಿಕೆಟ್ ತೋರ್ಸ. ನಮ್ಮ ಬಾಸ್ದು ಟಿಕೆಟ್ ಕಟಿಂಗ್ ಏನಾಗೊಂಡ ಡಿಜಿಟಲ್. ಕಿಶನ್ ಸ್ಲೋ ಮೋಷನ್ ತಬಾಯಿ. ಕಿಶನ್ ದುಬೈ. ಐ ಚಿನ್ನೋ ಟೆಂಪಲ್ ರನ್ ಆಡ್ತಾವ ಕಾರ್ ಎತ್ಕೊಂಡು. ಹಾಂ ಓ ಹೌದು, ಸೆಲೆಬ್ರಿಟಿ ಕಾರ್. ಅಣ್ಣ ಪಕ್ಕ ಸೂಪರ್ ಹಿಟ್ಟು, ರೆಕಾರ್ಡ್ ಬ್ರೇಕು, ಅದೆಲ್ಲ ಮಾತಾಡಂಗೆ ಇಲ್ಲ. ಆ ಮೀನ್ ತರ ಕಿಶನ್ ಒದ್ದಾಡ್ತಾವನೆ ಫಿಲಮ್ ನೋಡಕ್ಕೆ ವಿಲ 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 ಅಂತ. ಏನ್ ಕಿಶನ್ ಕೇಳಿಸ್ಕೊಂಡ ರಿವ್ಯೂ? ನನ್ಗೇನು ಗೊತ್ತಿತ್ತು ಅಷ್ಟು ಸಕ್ಕತ್ತಾಗಿರುತ್ತೆ ಫಿಲಮ್ ಅಂತ. ಕೇಳಿಸ್ಕೊಂಡ ಇದು ರಿವ್ಯೂ. ಎಲ್ಗುರು ಟಾಕ್ಸಿಕ್ದು ಒಂದು ಪೋಸ್ಟರ್ ಗುಂಡು ಪಕ್ಬಾರ. ನಮ್ದೇ ಅವ, ನಮ್ದೇ. ಫೋನ್ ಸ್ವಿಚ್ ಆಫ್ ಆಗ್ಬಿಡ್ಬೇಕು. ಇಲ್ಲ ನಾ ಫುಲ್ ಮಾಡ್ಕೊ ಬಂದಿದ್ದೀನಿ. ನಿನ್ಗೆ ಹಾಕೋದ ನಿನ್ಗೆ ಅಣ್ಣ ಅಕ್ಕ. ಏಯ್ ಬರ, ಹಾಫ್ ಟಿಕೆಟ್ ಏಯ್ ಬರ ಇಲ್ಲಿ. ಏಯ್ ನಮ್ಮ ಬಾಸ್ ಫೋಟೋ ನೋಡ. ಏಯ್ ನಮ್ಮ ಬಾಸು. ಏಯ್ ನಾಮ ಇಕ್ಬಿಟ್ಟವ್ರು ನಮ್ಮ ಬಾಸ್ಗ್ಯಾರು. ನಾಮ ಇಕ್ಬಿಟ್ಟವ್ರು ಪೆನ್ನಲ್ಲಿ. ಈ ಪ್ರೀತಿ ಪ್ರೇಮ ಎಲ್ಲ ಮನ್ಸಲ್ಲಿ ಇರ್ಲಿ ಚಿನ್ನ. ಥ್ಯಾಂಕ್ ಯು ಚಿನ್ನ. ತಬಾಯಿ ವಿಷ್ಣು ದುಬೈ. ತಬಾಯಿ ಕಿಶನ್ ದುಬೈ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಸೆಟ್ ಜಾಬ್ ಕಟ್ಕೊ. ಅದ್ ಹೇಳೋ ಡೈಲಾಗು ಇದ್ದಾಗಲೇ ನಡೀತಿದ್ದಿಲ್ಲ. ಬೇಡಿಕೆಗಳು ಜಾಸ್ತಿ. ಇನ್ನೊಂದ್ಸತಿ ಹೇಳ. ನಾನು ಹೇಳಲ್ಲಪ್ಪ. ಇನ್ನೊಂದ್ಸತಿ ಹೇಳ. ಪ್ರವೀಣಣ್ಣ ಹೇಳಿದ್ರು ತಬಾಯಿ ಸಾಂಗ್ ಬರೋ ಒಂದು ಸ್ಟೆಪ್ ಹಾಕ್ಬೇಕಂತೆ. ಸ್ಟೆಪ್ ಇಲ್ಲ ಅಂತ ಹೇಳಿದ್ಕೆ ಶರ್ಟ್ ಬಿಚ್ಬಿಟ್ಟು ಇವ್ನು ನಮ್ಮ ಮುಂದೆ ಎದೆ ಮೇಲೆ ಗೋಳ್ಸ್ಕೊಂಡು ಹಿಂಗೆ ಒಂದು ವಾಕ್ ಹೋಗ್ಬೇಕಂತೆ.
ಅವ್ನು ಅವಾಗ ಹೇಳ್ತಾ ಇದ್ದ ಜನನೇ ಇಲ್ಲ ಜನನೇ ಇಲ್ಲ ಜನನೇ ಇಲ್ಲ ಜನಸಾಗರ ನೋಡಿ ಜನಸಾಗರ ಮಿನಿಮಮ್ 5 ದಿನ ಇಲ್ಲ 6 ದಿನ ಓಡ್ತೈತೆ ಅಷ್ಟೇ ಮೂವಿ ಚಾಲೆಂಜ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಏನ್ ಮಾಡ್ತೀಯ ಹೇಳು? ಇಲ್ಲ ಹೇಳು ಇಲ್ಲ. ಅರ್ಧ 6 ದಿವಸ ಮೇಲೆ ಥಿಯೇಟ್ರಲ್ಲಿ 6 ದಿವಸ ಮೇಲೆ ಥಿಯೇಟ್ರಲ್ಲಿ ಈ ಫಿಲಮ್ ಓಡಿಲ್ಲ ಅಂದ್ರೆ ಅರ್ಧ ಮೀಸೆ ನಿನ್ನ ಇವನ್ನ ಹಾಫ್ ಟಿಕೆಟ್ನ ಕಾಲ್ ಟಿಕೆಟ್ ಮಾಡಕ್ತೀನಿ ಬುರ್ರೆ ಅರ್ಧ ಅಷ್ಟೇ. ಇಲ್ಲೋಡಿದು ಇದು ಅರ್ಧ ಕೂದಲು ಅರ್ಧ ಮೀಸೆ ಅರ್ಧ ಗಡ್ಡ. ಕಬ್ಜಾ ಥರ ಮಾತಾಡಬೇಕು. ಕಬ್ಜಾ ಮಾತು ಕೊಟ್ರೆ ಹೆಂಗೆ ಕೊಟ್ಟಂಗೆ ಹೇಳು. ನಮ್ಮ ಇಂಡಿಯಾದಲ್ಲಿ ಎಂಥ ಪ್ಯಾನ್ ಇಂಡಿಯಾ ಹಾಲಿವುಡ್ ಫಿಲಮ್ ಬರಲಿ ಫಸ್ಟ್ ಇವರೇ ಬರೋದು, ಫಸ್ಟ್ ಇವರೇ ಹೀರೋಗಳು, ಆಮೇಲೆ ಬೇರೆಯವರೆಲ್ಲ. ತಂಬಾಕು ಹಿಂದೆ ತ್ಯಜಿಸಿ ಸಹಾಯಕ್ಕಾಗಿ ಕರೆ ಮಾಡಿ. ಯಕ್ಕನ ಎಷ್ಟೊತ್ತಿ ನೋಡ್ಬಿಟ್ಟಿದ್ದೀನಿ ಗೊತ್ತಾ ನಾನು. ಯಾವನ್ನು ಮಾತು ಕೇಳಬೇಡ್ರಿ, ಸಖತ್ತಾಗೈತೆ ಫಿಲಮು, ಬಂದು ನೋಡ್ರಿ. ಸೆಂಟ್ರಲ್ಲಿ KGF 3 ಸೀನ್ ಬರುತ್ತೆ. ಮಾತೇ ಇಲ್ಲ, ಸಖತ್ತಾಗೈತೆ ಫಿಲಮು. ಯಾವನ್ ಮಾತು ಕೇಳಬೇಡ್ರಿ. ನಮ್ಮ ಬಾಸ್ ರೆಕಾರ್ಡ್ ಮುರಿಯೋದು ಗ್ಯಾರಂಟಿ. ನೆಕ್ಸ್ಟ್ CM ಕರ್ನಾಟಕ CM ಎಸ್ಸೆ ನೆಕ್ಸ್ಟ್ CM ಅಷ್ಟೇ. ಸೂಪರ್ ಅಲ್ಲ, ಬರೆಯಲ್ಲ. ಯಾರು ಎಂಜಾಯ್ ಮಾಡಿದ್ರೋ ಬಿಟ್ಟರೋ ಗೊತ್ತಿಲ್ಲ, ನಮ್ಮ ಬಾಸ್ ಫಿಲಮ್ನ ಪಕ್ಕ ನಾನು ಮಾತ್ರ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದೆ. ಡೀಸೆಂಟ್ ಫಿಲಮ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಡೀಸೆಂಟ್ ಆಗಿದೆ ಫಿಲಮು. ಅಂದರೆ ನನ್ನ ಜೊತೆ ಬಂದವ್ರಿಗೆ ಯಾರಿಗೂ ಇಷ್ಟ ಆಗಿಲ್ಲ. ಪರ್ಸ್ನಲಿ ನನಗಿಷ್ಟ ಆಯಿತು. ಚೆನ್ನಾಗೇ ಇಲ್ಲ, ತೀರಾ ಮೋಸ ಆ ಥರ ಎಲ್ಲ ಏನಿಲ್ಲ. ಫಿಲಮ್ ಚೆನ್ನಾಗಿದೆ. ಅಂದರೆ ಅರ್ಥ ಆಗಬೇಕು, ಸ್ಟೋರಿನ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫಿಲಮು. ಆ್ಯಕ್ಟಿಂಗ್ ಎಲ್ಲ ಮಾತಾಡೋಂಗೆ ಇಲ್ಲ, ಗೊತ್ತಲ್ಲ ನಮ್ಮ ಬಾಸ್, ಮಾತಾಡೋಂಗೆ ಇಲ್ಲ ಆ್ಯಕ್ಟಿಂಗ್ ಎಲ್ಲ. ಟಿಕೆಟ್ ಕ್ಯಾರೆಕ್ಟರ್ ಅಂತೂ ತಿನ್ಕೊಂಬಿಟ್ಟವ್ರೆ ಕ್ಯಾರೆಕ್ಟ್ರನ್ನ. ಮತ್ತು ಕಿಯಾರ ಸಖತ್ ಆ್ಯಕ್ಟಿಂಗ್, ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗು. ಮತ್ತು ಇನ್ನೊಬ್ಬರ ಬಗ್ಗೆ ಹೇಳ್ಬೇಕಂದ್ರೆ ಇವರು ನಯನತಾರ ನೆಕ್ಸ್ಟ್ ಲೆವೆಲ್ ಆ್ಯಕ್ಟ್ ಮಾಡಿದ್ದಾರೆ ಅವರು. ಒಂದು ಒಳ್ಳೆ ಬಾಂಡಿಂಗ್, ಬ್ರದರ್ ಸಿಸ್ಟರ್ ಬಾಂಡಿಂಗ್ ಚೆನ್ನಾಗಿದೆ. ವಿಜುವಲ್ಗೆ ಓಡಿಬಿಡುತ್ತೆ ಫಿಲಮು, ಆ ರೇಂಜಿಗೆ ವಿಜುವಲ್ ಕ್ರಿಯೇಟ್ ಮಾಡಿದ್ದಾರೆ. ಒಂದೊಂದು ಸೀನು 4 ವರ್ಷ ವರ್ಕ್ ಮಾಡಿರೋದು ವರ್ತ್ 12 ಗಂಟೆ ಆಯಿತು. ನಾನಿದು ವಿಡಿಯೋ ಮುಗಿಸ್ಬೇಕು ಅಂತ, ಒಂದು ರಿವ್ಯೂ ಕೊಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಫಿಲಮು. ಆಫ್ಟರ್ 4 years ಬಾಸ್ನ ದೊಡ್ಡ ಸ್ಕ್ರೀನಲ್ಲಿ ನೋಡೋದು ಖುಷಿ ಆಯಿತು. ಚೆನ್ನಾಗಿದೆ. ನೆಕ್ಸ್ಟ್ ರಾಮಾಯಣ ಕಾಯೋಣ. ಯಾರ ರಿವ್ಯೂನ ನಂಬೇಡಿ, ಥಿಯೇಟ್ರಿಗೆ ಹೋಗಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ನೀವೇ ಮಾಡಿ. ಥ್ಯಾಂಕ್ ಯು. ಜೈ ಟಾಕ್ಸಿ. ಥ್ಯಾಂಕ್ ಯು. ನಾನು ಇನ್ನೂ ಫಿಲಮ್ ನೋಡಿಲ್ಲ, ನೋಡಾದ್ಮೇಲೆ ಹೇಳ್ತೀನಿ. ಯಾರು ಏನೇ ಹೇಳಲಿ, ನಮ್ಮ ಬಾಸ್ ಅಷ್ಟೇ.